ಪಾಂಡವರು ವನವಾಸದಲ್ಲಿ ಇದ್ದಾಗ ಈ ದುರ್ಯೋಧನನಿಗೆ ಒಂದು ಕುಚೇಷ್ಟೆ, ಈ ಪಾಂಡವರಿಗೆ ಏನಾದರೂ ನಾವೊಂದು ಹಿಂಸೆ ಮಾಡಬೇಕು ಅಂತ. ಅದಕ್ಕೆ ಏನು ಮಾಡಿದ ಅವನು ಹೇಳಿ ದೂರ್ವಾಸರನ್ನು ಕಳುಹಿಸಿಕೊಟ್ಟ ಅಂತ. ದೂರ್ವಾಸರೇ, ನನಗೆ ನೀವು ಹೇಗೆಲ್ಲ ಹಿಂಸೆ ಮಾಡಿದ್ದೀರೋ ಅದೇ ರೀತಿಯಾಗಿ ಹೋಗಿ ನೀವು ಆ ಪಾಂಡವರಿಗೆ ಹಿಂಸೆ ಮಾಡಬೇಕು ಅಂತ. ಅಂದರೆ ದುರ್ವಾಸರದೊಂದು ಪ್ರವೃತ್ತಿ ಇತ್ತು, ಊಟ ಬೇಕು ಅಂತ ಕೇಳೋದು. ಹಿಂದೆ ಮಾಡಿಟ್ಟ ಅನ್ನವನ್ನು ಕೊಡಬಾರದು, ಇನ್ನು ಮಾಡುವ ಅನ್ನ ಕೊಡಬಾರದು, ಅಂತಹ ಊಟವನ್ನು ಕೊಡಬೇಕು ಅಂತ ಇಂತಹ ವಿಚಿತ್ರವಾದಂತಹ ಪ್ರಶ್ನೆಯನ್ನು ಹಾಕಿ ಸೇವೆಯನ್ನು ಮಾಡಿಸಿಕೊಳ್ತಾ ಇದ್ರು. ಅದನ್ನು ದುರ್ಯೋಧನ ಮಾಡ್ತಾ ಇದ್ದ. ಇದೇ ರೀತಿ ನೀವು ಹೋಗಿ ಪಾಂಡವರಲ್ಲಿ ಹೀಗೆ ಕೇಳಬೇಕು ಅಂತ ದುರ್ಯೋಧನ ದುರ್ವಾಸರನ್ನ ಪುಸಲಾಯಿಸಿ ಕಳುಹಿಸಿದ್ದಾನೆ. ದುರ್ವಾಸರು ಬರಬೇಕಾದ್ರೆ ಒಬ್ಬರೇ ಬರುವುದಿಲ್ಲ, ಅವರ ಶಿಷ್ಯ ಪರಿವಾರವನ್ನು ಹಿಡ್ಕೊಂಡೇ ಬರ್ತಾರೆ. ಸಾವಿರ ಸಂಖ್ಯೆಯ ಶಿಷ್ಯರ ಗುಂಪನ್ನು ಹಿಡ್ಕೊಂಡು ಪಾಂಡವರ ವನವಾಸದಲ್ಲಿ ಇದ್ದಾಗ ಅಲ್ಲಿಗೆ ಬಂದಿದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಬಂದಿದ್ದಾರೆ. ಆ ಒಂದು ದ್ರೌಪದಿಯಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೆ ಕೊಟ್ಟಂತಹ ಅಕ್ಷಯ ಪಾತ್ರೆ ಇದೆ. ಬೇಕಾದಷ್ಟು ಜನ ಬಂದಂತವರಿಗೆ ಅನ್ನದಾನವನ್ನು ಮಾಡುವಂತಹ ಸಾಮರ್ಥ್ಯ ಅಕ್ಷಯ ಪಾತ್ರಕ್ಕಿತ್ತು. ಈ ಅಕ್ಷಯ ಪಾತ್ರೆ ವಿಶೇಷ ಏನು ಅಂತ ಕೇಳಿದ್ರೆ, ಒಂದು ಬಾರಿ ಮಾಡ್ಲಿಕ್ಕೆ ಆರಂಭ ಆದ್ರೆ ಆ ಪಾತ್ರೆ ತೊಳೆಯುವ ತನಕ ಎಷ್ಟಿರುತ್ತೋ ಅಷ್ಟು ಬರುತ್ತೆ. ತೊಳೆದ ಮೇಲೆ ಅದರಿಂದ ಮತ್ತೆ ಬರುವುದಿಲ್ಲ. ಮತ್ತೆ ಮರುದಿವಸ ಮತ್ತೆ ಪುನಃ ಮಾಡ್ಲಿಕ್ಕೆ ಪದಾರ್ಥವನ್ನು ಮಾಡ್ಲಿಕ್ಕೆ ಆರಂಭ ಮಾಡಬೇಕು. ಅಂತಹ ಅಕ್ಷಯ ಪಾತ್ರೆ ಅದು. ದ್ರೌಪದಿ ದೇವಿ ಎಲ್ಲರಿಗೂ ಕೂಡ ಊಟವನ್ನು ಬಡಿಸಿ ಮುಗಿಸಿ ಪಾತ್ರವನ್ನು ಅಕ್ಷಯ ಪಾತ್ರೆಯನ್ನು ತೊಳೆದು ಮಗುಚಿಟ್ಟಾಗಿದೆ. ಈ ಹೊತ್ತಿಗೆ ದುರ್ವಾಸರು ಬಂದು ಅನ್ನ ಬೇಕು ಅಂತ ಕೇಳ್ತಾ ಇದ್ದಾರೆ. ಬಂದವರು ದೂರ್ವಾಸರು ಇಲ್ಲ ಅಂದ್ರೆ ಶಾಪ ಕೊಡ್ತಾರೆ. ದ್ರೌಪದಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ದ್ರೌಪದಿ ಏನೋ ಹೇಳಿ ಕಳಿಸಿದ್ಲು. ಸಂಕಷ್ಟದಲ್ಲಿದ್ದೇನೆ ಅಂತೇಳಿ ಕೃಷ್ಣ ಅಂತ ಕರಿತಾ ಇದ್ದಾಳೆ. ಕೃಷ್ಣ ಓಡೋಡಿ ಬಂದ. ಏನೋ ಒಂದು ಸಮಸ್ಯೆ ಆಗಿದೆ ಇಲ್ಲಿ ಅಂತ ಹೇಳಿ ಬಂದು ನಿಂತ. ಏನಾಯ್ತು ಅಂತ ಕೇಳಿದ. ದೂರ್ವಾಸರು ಬಂದಿದ್ದಾರೆ, ಸ್ನಾನಕ್ಕೆ ಹೋಗಿದ್ದಾರೆ, ಊಟ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಏನ್ ಕೊಡಬೇಕು ಗೊತ್ತಿಲ್ಲ, ಪಾತ್ರ ಕವುಚಿ ಹಾಕಿ ಆಗಿದೆ, ಶಿಷ್ಯರು ಬೇರೆ ಇದ್ದಾರೆ, ಏನ್ ಮಾಡ್ಲಿ ಅಂತ. ಕೃಷ್ಣ ಹೇಳಿದಂತೆ ಅಕ್ಷಯ ಪಾತ್ರೆಯಲ್ಲಿ ಒಂದು ಎಲೆ ಉಳಿದಿದೆ ನೋಡು, ಅದು ಪೂರ್ತಿ ಖಾಲಿ ಆಗಲಿಲ್ಲ, ಆ ಒಂದು ಎಲೆಯನ್ನು ನನ್ನ ಕೈಗೆ ಹಾಕು ಅಂತ ಕೃಷ್ಣ ಹೇಳಿದಂತೆ. ನೋಡ್ತಾಳೆ, ಅಕ್ಷಯ ಪಾತ್ರೆಯಲ್ಲಿ ಒಂದು ಎಲೆ ಉಳಿದಿತ್ತು. ಅದೇ ಎಲೆಯನ್ನ ಕೃಷ್ಣನ ಕೈಗೆ ಹಾಕಿದ್ಲು ದ್ರೌಪದಿ. ಆ ಎಲೆಯನ್ನ ಕೃಷ್ಣ ಉಂಡ. ಆಹಾ, ನನಗೆ ಸಂತುಷ್ಟಿ ಆಯ್ತು ಅಂತ ಹೇಳಿ ಕೃಷ್ಣ ಅಂದ. ಸ್ನಾನಕ್ಕೆ ಹೋದಂತಹ ದುರ್ವಾಸರು ಸ್ನಾನ ಮುಗಿಸಿ ಮೇಲ್ ಬಂದಾಗ ಒಂದು ತೇಗು ಬಂತಂತೆ. ಪಂಚಭಕ್ಷಗಳನ್ನು ತಿಂದು ಮೇಲೆ ನಮಗೆ ಹೇಗೆ ತೇಗು ಬರುತ್ತೋ ಹಾಗೆ ತೇಗು ಬಂದಂತೆ. ಊಟ ಆಯ್ತು, ಹೊಟ್ಟೆ ತುಂಬಿತು ಹೇಳುವ ಅನುಭವ ಆಯ್ತಂತೆ. ಆವಾಗ ದುರ್ವಾಸರಿಗೆ ಅರ್ಥ ಆಯ್ತು, ಇದೆಲ್ಲ ಕೃಷ್ಣನ ಲೀಲೆ. ಈ ದುರ್ಯೋಧನ ಪಾಂಡವರಿಗೆ ದ್ರೋಹ ಮಾಡಬೇಕು ಅಂತೇಳಿ ನನ್ನನ್ನು ಈ ರೀತಿಯ ಕಳಿಸಿದ್ದಾನೆ. ಇದು ಕೃಷ್ಣನ ಲೀಲೆ, ನನಗೆ ಅರ್ಥವಾಗಿದೆ. ಈ ರೀತಿಯಾಗಿ ನನ್ನನ್ನು ಕಳಿಸಿದಕ್ಕೆ ಆ ದುರ್ಯೋಧನನೇ ಹಾಳಾಗಿ ಹೋಗಲಿ ಅಂತೇಳಿ ಶಪಿಸಿ ಸ್ನಾನಕ್ಕೆ ಹೋದ ದುರ್ವಾಸರು ಮತ್ತೆ ವಾಪಸ್ ಇಲ್ಲಿಗೆ ಬರಲೇ ಇಲ್ಲ ಅಂತೆ. ಬಂದ್ರೆ ಊಟ ಮಾಡಿ ಅಂತ ಹೇಳ್ತಾರೆ ಅಂತೇಳಿ ಅಲ್ಲಿಂದ ವಾಪಸ್ ಹೊರಟು ಹೋದ್ರು ಅಂತ. ಕೃಷ್ಣ ದ್ರೌಪದಿಗೆ ಹೇಗೆ ಅನುಗ್ರಹ ಮಾಡಿದ ಅಂತ ಹೇಳಿದ್ರೆ, ಶುದ್ಧವಾದ ಭಕ್ತಿಯೇವ ತುಷ್ಟಿಮಭ್ಯೇತಿ ವಿಷ್ಣುರ್ ನಾಣ್ಯೇನ ಕೇನಚಿತು. ಭಕ್ತಿಯಿಂದ ಮಾತ್ರ ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ ಸಾಧ್ಯ.